ಕಾಮಿಡಿ ಕಿಲಾಡಿಗಳು ಸೀಸನ್ 5ನ ಓಪನಿಂಗ್ ರೇಟಿಂಗ್ ಎಷ್ಟು ಗೊತ್ತಾ? ಕನ್ನಡ ಧಾರಾವಾಹಿಯ ಬ್ಲಾಕ್ ಬಸ್ಟರ್ TRP. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಹೈಯೆಸ್ಟ್ ರೇಟೆಡ್ ಎಪಿಸೋಡ್ ಯಾವುದು ಗೊತ್ತಾ? ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದರೆ, ಅಷ್ಟೇ ಅಲ್ಲದೆ ನಿಮ್ಮ ನೆಚ್ಚಿನ ಶೋಗಳ TRPನ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ವಾಹಿನಿಯಲ್ಲಿ ಹಾಕುವಂಥ ಏಕೈಕ ಎಕ್ಸ್ಕ್ಲೂಸಿವ್ ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಂತೆ ವೀಕ್ 43ರ TRPಯನ್ನು ಹೊತ್ತು ತಂದಿದ್ದೇನೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ನೆಚ್ಚಿನ ಶೋಗಳ TRPಯನ್ನು ತಿಳ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ನೆಚ್ಚಿನ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲೂ ಕೂಡ ಮಿಸ್ ಮಾಡದೆ ತಿಳಿಸಿ. ಇದೇ ರೀತಿಯ TRP ವಿಡಿಯೋಗಳನ್ನು ಮುಂದಿನ ವಾರ ಕೂಡ ನೀವು ನೋಡಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ತಪ್ಪದೇ ಸ್ಯಾಂಡಲ್ವುಡ್ ಪೋಸ್ಟ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರಿ, ಎಂದಿನಂತೆ ನಾನು U+R ಹೇಳ್ತೀನಿ, ಆಮೇಲೆ ಅರ್ಬನ್ ರೇಟಿಂಗ್ಸನ್ನು ಹೇಳ್ತೇನೆ. ಹಾಗಾದರೆ ವೀಕ್ 43ರ ಉದಯ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಜೈ ಬಜರಂಗ ಬಲಿ 0.6, ಅರ್ಬನಲ್ಲಿ 0.5. ಸಿಂಧು ಭೈರವಿ 1.9, ಅರ್ಬನಲ್ಲಿ 1.4. ಮಾಂಗಲ್ಯ 2.6, ಅರ್ಬನಲ್ಲಿ 1.8. ಶಾಂಭವಿ 2.9, ಅರ್ಬನಲ್ಲಿ 2.4. ಸೂರ್ಯವಂಶ 2.7, ಅರ್ಬನಲ್ಲಿ 2.2. ಶಾಂತಿನಿವಾಸ 2.5, ಅರ್ಬನಲ್ಲಿ 1.9. ಮೈನಾ 2.2, ಅರ್ಬನಲ್ಲಿ 1.7. ಅನುಪಲ್ಲವಿ ಧಾರಾವಾಹಿ 1.7, ಅರ್ಬನಲ್ಲಿ 1.2. ಚಿಕ್ಕ ಯಜಮಾನಿ 1.8, ಅರ್ಬನಲ್ಲಿ 1.2. ಹಾಗೂ ಸೇವಂತಿ 1.1, ಅರ್ಬನಲ್ಲಿ 0.7. ಸ್ಟಾರ್ ಸುವರ್ಣದ 43ರ ಡೇಟಾ ನೋಡ್ಕೊಂಬರೋಣ. ಗೌರಿಶಂಕರ 2.9, ಅರ್ಬನಲ್ಲಿ 3.4. ಶಾರದೆ 2.5, ಅರ್ಬನಲ್ಲಿ 3.4. ನೀರಲು ಜೊತೆಯಲ್ಲಿ ಆಸೆ ಮಹಾಸಂಚಿಕೆ 2.9, ಅರ್ಬನಲ್ಲಿ 3.3. ಆಸೆ 4.3, ಅರ್ಬನಲ್ಲಿ 3.8. ನಿನ್ನ ಜೊತೆ ನನ್ನ ಕತೆ 5.1, ಅರ್ಬನಲ್ಲಿ 4.2. ವಸುದೇವ ಕುಟುಂಬ 3.8, ಅರ್ಬನಲ್ಲಿ 3.3. ಶ್ರೀ ರೇಣುಕಾದೇವಿ ಯಲ್ಲಮ್ಮ 3.8, ಅರ್ಬನಲ್ಲಿ 4.7. ಶ್ರೀದೇವಿ ಮಹಾತ್ಮೆ 3, ಅರ್ಬನಲ್ಲಿ 3.9. ಸ್ನೇಹದ ಕಡಲಲ್ಲಿ ಧಾರಾವಾಹಿಯು 1.7, ಅರ್ಬನಲ್ಲಿ 2.4 ಇದೆ. ಇನ್ನು ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ರಾಮಾಚಾರಿ ಮತ್ತು ಯಜಮಾನ ಮಹಾಮಿಲನ 2.5, ಅರ್ಬನಲ್ಲೂ ಕೂಡ 2.5. ಪ್ರೇಮ ಕಾವ್ಯ 5, ಅರ್ಬನಲ್ಲಿ 4.4. ಭಾಗ್ಯಲಕ್ಷ್ಮಿ 5.1, ಅರ್ಬನಲ್ಲಿ 4.4. ಮುದ್ದು ಸೊಸೆ 5.5, ಅರ್ಬನಲ್ಲಿ 4.5. ಶ್ರೀಗಂಧದ ಗುಡಿ 4.1, ಅರ್ಬನಲ್ಲಿ 3.4. ಭಾರ್ಗವಿ LLB 4.9, ಅರ್ಬನಲ್ಲಿ 3.7. ನಂದಗೋಕುಲ 6.2, ಅರ್ಬನಲ್ಲಿ 5.2. ಹಾಗೂ ಬಿಗ್ ಬಾಸ್ ಕನ್ನಡದ ವೀಕ್ ಡೇಸ್ ಎಪಿಸೋಡ್ 8 ಟೆಲಿಕಾಸ್ಟ್ ಆಗಿತ್ತು. ಅದು 6.9 ರೇಟಿಂಗ್ಸನ್ನು ತೊಗೊಂಡಿದೆ, ಅರ್ಬನಲ್ಲಿ 7.8 ರೇಟಿಂಗ್ಸನ್ನು ತೊಗೊಂಡಿದೆ. ವೀಕ್ಷಕರೇ, ವೀಕ್ 43ರಲ್ಲಿ ಕಲರ್ಸ್ ಕನ್ನಡದ ಆಲ್ಮೋಸ್ಟ್ ಎಲ್ಲ ಧಾರಾವಾಹಿಗಳ ರೇಟಿಂಗ್ಸ್ಗಳು ಇನ್ಕ್ರೀಸ್ ಆಗ್ತದೆ. ಸೊ ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದಿನದಿಂದ ದಿನಕ್ಕೆ ನಂದಗೋಕುಲ ಧಾರಾವಾಹಿಯ TRP ಏರ್ತಾನೆ ಇದೆ. ಸೊ ಮಿಸ್ ಮಾಡದೆ ನಿಮ್ಮ ನಂದಗೋಕುಲ ಧಾರಾವಾಹಿಯಲ್ಲಿ ನಿಮಗೆ ಇಷ್ಟವಾಗುವಂಥ ಪಾತ್ರ ಕೂಡ ತಿಳಿಸಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕನ್ನಡದ ವೀಕೆಂಡ್ ಎಪಿಸೋಡ್ಸ್ಗಳೇನಿತ್ತು, ಸ್ಯಾಟರ್ಡೇ 8.8 TRP ಬಂದಿದೆ, ಅರ್ಬನಲ್ಲಿ 9.6 ಬಂದಿದೆ. ಇನ್ನು ಸಂಡೇ ಎಪಿಸೋಡ್ 8.8 TRP ಬಂದಿದ್ರೆ, ಅರ್ಬನಲ್ಲಿ 9.8 ಬಂದಿದೆ. ಇನ್ನು ಹಾಗಾದರೆ ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಜಿ ಕನ್ನಡದ 43ರ ಡೇಟಾ ಹೀಗಿವೆ. ಶ್ರಾವಣಿ ಸುಬ್ರಹ್ಮಣ್ಯ 4.4, ಅರ್ಬನಲ್ಲಿ 4.6. ಪುಟ್ಟಕ್ಕನ ಮಕ್ಕಳು 6.7, ಅರ್ಬನಲ್ಲಿ 5.5. ಅಮೃತಧಾರೆ 9.7, ಅರ್ಬನಲ್ಲಿ 7.9. ಅಣ್ಣಯ್ಯ 9.9, ಅರ್ಬನಲ್ಲಿ 8.2. ಕನ್ನಡ ಧಾರಾವಾಹಿ 9.8, ಅರ್ಬನಲ್ಲಿ 8.1. ಲಕ್ಷ್ಮೀ ನಿವಾಸ 8.4, ಅರ್ಬನಲ್ಲಿ 7.6. ಶ್ರೀ ರಾಘವೇಂದ್ರ ಮಹಾತ್ಮೆ 5.9, ಅರ್ಬನಲ್ಲಿ 5.4. ನಾನಿನ್ನ ಬಿಡಲಾರೆ 6.3, ಅರ್ಬನಲ್ಲಿ 5.4. ಬ್ರಹ್ಮಗಂಟು 5.1, ಅರ್ಬನಲ್ಲಿ 4.5. ವೀಕ್ಷಕರೇ, ಅಷ್ಟೇ ಅಲ್ಲದೆ ಕನ್ನಡ ಧಾರಾವಾಹಿಯ ಮಹಾಸಂಚಿಕೆ ಏನು ಪ್ರಸಾರ ಆಗಿತ್ತು, ಅದು ಬ್ಲಾಕ್ ಬಸ್ಟರ್ ರೇಟಿಂಗ್ ಸಿಕ್ಕಿದೆ.
10.5 ರೇಟಿಂಗ್ ಸಿಕ್ಕಿದೆ ಹಾಗೂ ಅರ್ಬನಲ್ಲಿ 90 ರೇಟಿಂಗ್ಸನ್ನು ಸಿಕ್ಕಿದೆ. ಇನ್ನು ಅಷ್ಟೇ ಅಲ್ಲದೆ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಲಾಂಚ್ ಆಯಿತು. ಅದಕ್ಕೆ 4 ರೇಟಿಂಗ್ ಸಿಕ್ಕಿದೆ. ಅರ್ಬನಲ್ಲಿ 3.2 ಸಿಕ್ಕಿದೆ. ವೀಕ್ಷಕರೇ, ಜಿ ಕನ್ನಡದ ಸೀರಿಯಲ್ಗಳು ಚೆನ್ನಾಗಿ ಮಾಡ್ತದೆ, ಆದರೆ ಯಾಕೋ ಏನೋ ಗೊತ್ತಿಲ್ಲ ವೀಕ್ಷಕರೇ, ಜಿ ಕನ್ನಡದ ರಿಯಾಲಿಟಿ ಶೋ ಒಂದು ಕಾಲದಲ್ಲಿ ಜಿ ಕನ್ನಡ ರಿಯಾಲಿಟಿ ಕಿಂಗ್ ಅಂತ ಅನ್ಸ್ಕೊತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಅಂತೂ ಜಿ ಕನ್ನಡದ ಒಂದು ಏನಂತಾರೆ ರಿಯಾಲಿಟಿ ಶೋಗಳು ಫ್ಲಾಪ್ ಆಗ್ತಾನೆ ಹೋಗ್ತದೆ. ಈ ಬಾರಿ ಕಾಮಿಡಿ ಕಿಲಾಡಿಗಳಿಗೂ ಕೂಡ ಅಷ್ಟು ಒಳ್ಳೆಯ ರೇಟಿಂಗ್ ಸಿಕ್ಕಿಲ್ಲ. ಒಂದು ಕಾಲದಲ್ಲಿ 10 TRP ಅನ್ನು ತಗೋತಾ ಇದ್ದಿದ್ದು ಈಗ 5 TRP ಅನ್ನು ಕೂಡ ತಗೋತಾ ಇಲ್ಲ. ನಾನು ನಮ್ಮವರು ಕೂಡ ಫ್ಲಾಪ್ ಆಗಿತ್ತು. ಮಹಾನಟಿ ಕೂಡ ಅಷ್ಟು ರೇಟಿಂಗ್ಸ್ ಬರ್ತಾ ಇಲ್ಲ. ಕಾಮಿಡಿ ಕಿಲಾಡಿಗಳು ಕೂಡ ರೇಟಿಂಗ್ಸ್ ಒಂಚೂರು ಕಮ್ಮಿ ಆಗಿದೆ. ನೋಡೋಣ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರುತ್ತೆ, ಅದೇನಾದ್ರು ಒಳ್ಳೇದಾಗುತ್ತಾ ಜಿ ಕನ್ನಡಕ್ಕೆ ಅಂತ. ಇದಾಗಿತ್ತು 43ರ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನಲ್ಗಳ TRP. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಟಾಪ್ 15 ಧಾರಾವಾಹಿಗಳನ್ನು ಯಾವುದು ಅಂತ ತಿಳಿಸಿ ಅಂತ. ನೋಡೋಣ, ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಕೂಡ ಟಾಪ್ 15 ಧಾರಾವಾಹಿ ಯಾವುದು ಅಂತ ತಿಳಿಸ್ಬೇಕು ಅಂದರೆ ಮುಂದಿನ ವಾರದಿಂದ ಖಂಡಿತವಾಗಿಯೂ ತಿಳಿಸ್ತೀನಿ. ಆದರೆ ಅದನ್ನು ತಿಳಿಸ್ಬೇಕು ಅಂದರೆ ಮತ್ತೆ ನಾನು ತುಂಬ ಟೈಮ್ ತೊಗೋಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಒಂದು ಮಾಹಿತಿ ತಲುಪೋದು ಲೇಟ್ ಆಗಬಹುದು ಅನ್ನೋ ಕಾರಣದಿಂದ ನಾನು ಎಷ್ಟಾಗುತ್ತೋ ಅಷ್ಟು ಕಮ್ಮಿಯನ್ನು ಮಾಡಿದ್ದೆ. ಸೊ ಬಟ್ ನಿಮಗೆ ಎಲ್ಲ ಸಿಕ್ಕಿದೆ. ಓವರ್ ಆಲ್ ರೇಟಿಂಗ್ಸ್ ಎಷ್ಟು ಅಂತ ಸಿಕ್ಕಿದೆ, ಅರ್ಬನ್ ರೇಟಿಂಗ್ ಸಿಕ್ಕಿದೆ, ಎಲ್ಲ ಧಾರಾವಾಹಿಗಳ ರೇಟಿಂಗ್ ಸಿಕ್ಕಿದೆ. ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯ ಎಕ್ಸ್ಕ್ಲೂಸಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿ ತನಕ ಶುಭರಾತ್ರಿ.